ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದು ನಾವು 10ನೇ ತರಗತಿಯ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಎಂಬ 13ನೇ ಅಧ್ಯಾಯ ಅದನ್ನು ಅಭ್ಯಾಸ ಮಾಡೋಣ ಮಕ್ಕಳೇ. ನೀವು ಹಿಂದಿನ ಅಧ್ಯಾಯ ಅಂದರೆ ವಿದ್ಯುತ್ ಶಕ್ತಿ ಎಂಬ ಘಟಕದಲ್ಲಿ ವಿದ್ಯುತ್ ಪ್ರವಾಹದ ಶಾಖ ಉತ್ಪನ್ನ ಪರಿಣಾಮದ ಬಗ್ಗೆ ತಿಳ್ಕೊಂಡಿದ್ದೀರ. ಹಾಗೆಯೇ ವಿದ್ಯುತ್ ಪ್ರವಾಹದ ಇತರ ಪರಿಣಾಮಗಳು ಇನ್ಯಾವುದಾದ್ರೂ ಇದ್ದಾವ? ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ಕಾಂತದಂತೆ ವರ್ತಿಸುತ್ತದೆ ಎಂದು ನಾವು ತಿಳ್ಕೊಂಡಿದ್ದೀವಿ. ಇದನ್ನು ಸಮರ್ಥನೆ ಮಾಡುವಂಥ ಚಟುವಟಿಕೆಗಳನ್ನು ಇವತ್ತು ನೋಡೋಣ ಮಕ್ಕಳೇ. ಸ್ವಲ್ಪ ದಪ್ಪ ಇರುವಂತಹ ನೇರವಾದ ತಾಮ್ರ ತಂತಿಯನ್ನು ತಗೋಬೇಕು. ಅದನ್ನು ನಾವು ಎಕ್ಸ್ ಮತ್ತು ವೈ ನಡುವೆ, ಇಲ್ಲಿ ನಿಮಗೆ ಚಿತ್ರದಲ್ಲಿ 13.1 ಅಂತ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ನೋಡಿ, ಈ ಚಿತ್ರದಲ್ಲಿರುವಂತೆ ಜೋಡಿಸ್ಬೇಕು. ಅವನ್ನೆಲ್ಲ ಪ್ಲಗ್ ಕೀಯನ್ನು ಸೇರಿಸಬೇಕು. ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸ್ತಂದು ಮಾಡ್ಕೋಬೇಕು. ದಿಕ್ಸೂಚಿ ಸ್ಥಾನಪಲ್ಲಟವಾಗುವ ಬದಲಾವಣೆಯನ್ನು ನೋಡಬೇಕಿಲ್ಲಿ ಏನೆಲ್ಲ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಅಮ್ಮೀಟರ್ ಹೀಗೆ ಈ ರೀತಿ ಜೋಡಿಸಿದ್ದಾರೆ. ತಾಮ್ರ ತಂತಿಯನ್ನು ಕಾಗದದ ಸಮತಲಕ್ಕೆ ಲಂಬವಾಗಿ ಇರಿಸ್ಬಿಟ್ಟು ತಾಮ್ರ ತಂತಿ ಸಮಾಂತರವಾಗಿ ದಿಕ್ಸೂಚಿಯನ್ನು ಇರಿಸಿ ಕಾಂತ ಸೂಜಿ ಏನು ಮಾಡಿದ್ದಾರೆ ಅದರಲ್ಲಿ ವಿಚಲನೆ ಆಗೋದನ್ನು ನೀವು ನೋಡಬೇಕು ಮಕ್ಕಳೇ. ಪ್ಲಕ್ಕಿಯನ್ನು ಇಲ್ಲಿ ಮಂಡಲದಲ್ಲಿ ಇಟ್ಟಿದ್ದಾರೆ. ಇದು ಪ್ಲಕ್ಕಿ ಏನು ಮಾಡುತ್ತೆ? ಪ್ಲಕ್ಕಿ ವಿದ್ಯುತ್ ಪ್ರವಹಿಸುವಂತೆ ಮಾಡುತ್ತೆ ಮಂಡಲದಲ್ಲಿ. ಹಾಗೆಯೇ ದಿಕ್ಸೂಚಿ ಸ್ಥಾನಪಲ್ಲಟ ಆಗುವ ಬದಲಾವಣೆ ನೋಡಲಿಕ್ಕೆ ನೀವು ಗಮನಿಸಬೇಕಾಗುತ್ತೆ ಅಮ್ಮೀಟರ್ನಲ್ಲಿ. ಈಗ ನೋಡಿ, ಇಲ್ಲಿ ನಾವು ಸೂಜಿ ಪಲ್ಲಟಗೊಂಡಿರೋದನ್ನು ಕಾಣ್ತೀವಿ. ಈಗ ಕರೆಂಟಲ್ಲಿ ಹರಿದ ತಕ್ಷಣವೇ ಇದರ ಅರ್ಥ ಏನು? ಒಂದು ತಾಮ್ರದ ತಂತಿಯಲ್ಲಿ ವಿದ್ಯುತ್ ಹರಿದಾಗ ಅದು ಕಾಂತೀಯ ಪರಿಣಾಮವನ್ನು ತೋರಿಸುತ್ತೆ. ಆದ್ದರಿಂದ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಪರಸ್ಪರ ಸಂಬಂಧ ಹೊಂದಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ನಾವು. ಹಾಗಾದರೆ ಚಲನೆಯಲ್ಲಿರುವ ಕಾಂತ ಉಂಟು ಮಾಡುವ ವಿದ್ಯುತ್ ಪರಿಣಾಮದ ವ್ಯತಿರಿಕ್ತ ಸಾಧ್ಯತೆ ಏನಾದರೂ ಇದ್ದಾವ? ಈ ಅಧ್ಯಯನದಲ್ಲಿ ನಾವು ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕಾಂತೀಯ ಪರಿಣಾಮಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆಯೇ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಒಳಗೊಂಡಿರುವಂತಹ ವಿದ್ಯುತ್ ಕಾಂತಗಳು, ವಿದ್ಯುತ್ ಮೋಟಾರು, ಚಲನೆಯಲ್ಲಿರುವ ಕಾಂತಗಳಿಂದ ಉಂಟಾಗುವ ವಿದ್ಯುತ್ ಪರಿಣಾಮವನ್ನು ಒಳಗೊಂಡಂಥ ವಿದ್ಯುತ್ ಜನಕಗಳ ಬಗ್ಗೆಯೂ ಸಹ ನಾವಿಲ್ಲಿ ಅರಿಯಬಹುದು ಮಕ್ಕಳೇ. ಇಲ್ಲಿ ನೋಡಿ, ಇಲ್ಲಿ ಈ ಚಿತ್ರವನ್ನು ನೋಡಿದ ನಂತರ ಇದನ್ನು ಮೊದಲು ವಿದ್ಯುತ್ ಕಾಂತತೆಯನ್ನು ಅರ್ಥ ಮಾಡಿಸಿದ್ದು ನಮಗೆ ಯಾರು ಅನ್ನೋದ್ರ ಬಗ್ಗೆ ತಿಳ್ಕೋಬೇಕು. ಅದರಲ್ಲಿ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಟರ್ಡ್ ಅನ್ನೋರು ಏನು ಮಾಡ್ತಾರೆ? ವಿದ್ಯುತ್ ಕಾಂತತೆಯನ್ನು ನಮಗೆ 19ನೇ ಶತಮಾನದ ಮುನ್ಸೂಚಿಯಲ್ಲೇ, ಅಂದರೆ 1820ರಲ್ಲಿ ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಅದರ ಬಳಿ ದಿಕ್ಸೂಚಿ ಪಲ್ಲಟಗೊಳ್ಳೋದನ್ನು ಅವರು ಕಂಡುಕೊಂಡ್ರು. ಅದನ್ನು ಅವರು ವಿದ್ಯುತ್ ಶಕ್ತಿ ಮತ್ತು ಕಾಂತದ ಪರಸ್ಪರ ಸಂಬಂಧದ ವಿದ್ಯಮಾನ ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ತಿಳಿಸ್ಕೊಟ್ರು. ಹಾಗೆಯೇ ರೇಡಿಯೋ, ದೂರದರ್ಶನ, ದ್ಯುತಿತಂತು, ತಾಂತ್ರಿಕತೆ ಇವೆಲ್ಲವೂ ಕೂಡ ಈ ಒಂದು ಕಾರಣದಿಂದನೇ ಹುಟ್ಕೊಂಡ್ವು. ಆಮೇಲೆ ಕಾಂತಕ್ಷೇತ್ರ ಬಲದ ಭೌತ ಪರಿಮಾಣದ ಏಕಮಾನವನ್ನು ಅವ್ರ ಹೆಸರಲ್ಲಿ ನಾವು ಇಟ್ಟಿದ್ದೀವಿ, ಆಸ್ಟರ್ಡ್ ಅಂತ ಹೇಳ್ಬಿಟ್ಟು. ಈಗ ನೋಡಿ ಮಕ್ಕಳೇ, ಕಾಂತಕ್ಷೇತ್ರ ಮತ್ತು ಕಾಂತೀಯ ರೇಖೆಗಳು ಅಂದರೆ ಏನು ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ಒಂದು ದಂಡಕಾಂತ ತಗೊಳ್ಳಿ, ಅದರ ಸಮೀಪಕ್ಕೆ ನಾವು ದಿಕ್ಸೂಚಿಯನ್ನು ತಂದರೆ ಏನಾಗುತ್ತೆ ಮಕ್ಕಳೇ? ನೀವು ಪಲ್ಲಟಗೊಳ್ಳೋದನ್ನು ನೋಡ್ಬೋದು. ಇದು ನಿಮಗೆ ಗೊತ್ತಿದೆ. ವಾಸ್ತವವಾಗಿ ದಿಕ್ಸೂಚಿ ಒಂದು ಸಣ್ಣ ದಂಡಕಾಂತ ಇದ್ದಂಗೆ. ಸೂಜಿಯ ಏನು ತುದಿಗಳು ಸರಿಸುಮಾರಾಗಿ ಏನು ತೋರಿಸ್ತಾ ಇರ್ತವೆ? ಯಾವಾಗಲೂ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳನ್ನು ಸೂಚಿಸ್ತವೆ. ಉತ್ತರ ದಿಕ್ಕನ್ನು ಸೂಚಿಸುವ ತುದಿಯನ್ನು ಉತ್ತರ ಧ್ರುವ ಅಂತ, ಮತ್ತು ದಕ್ಷಿಣ ದಿಕ್ಕನ್ನು ಸೂಚಿಸುವ ತುದಿಯನ್ನು ದಕ್ಷಿಣ ಧ್ರುವ ಅಂತ ನಾವು ಕರಿತೀವಿ. ಇಲ್ಲಿ ಸಜಾತಿಯ ಧ್ರುವಗಳು ಏನಾಗ್ತವೆ ಅಂತ ಓದಿದ್ದೀರಿ ಮಕ್ಕಳೇ? ವಿಕರ್ಷಣೆ ಆಗ್ತವೆ. ಹಾಗೆಯೇ ವಿಜಾತಿಯ ಧ್ರುವಗಳು ಆಕರ್ಷಿಸ್ತವೆ ಅಂತೇಳ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿದೆ. ಈಗ ದಂಡಕಾಂತ ಅದರ ಬಳಿ ತಂದಾಗ ದಿಕ್ಸೂಚಿಯಲ್ಲಿ ಪಲ್ಲಟಗೊಳ್ಳುತ್ತಾ ಅನ್ನೋದನ್ನು ನೋಡ್ಬೋದು ಮಕ್ಕಳೇ.
ಈಗ ಒಂದು ದಂಡಕಾಂತದ ಸುತ್ತಲೂ ಕಬ್ಬಿಣದ ಪುಡಿ ಅಥವಾ ರಜಾ ಅಂತ ಹೇಳ್ತೀವಲ್ಲಿ ಅಂಥವನ್ನ ಕಾಂತೀಯ ರೇಖೆಗಳ ಅನುಗುಣವಾಗಿ ತಮ್ಮಷ್ಟಕ್ಕೆ ತಾವೇ ಜೋಡಣೆ ಆಗೋದನ್ನು ನಾವು ಈ ಒಂದು ಚಿತ್ರದಲ್ಲಿ ನೋಡ್ತೀವಿ. ಇದಕ್ಕೆ ಏನು ಮಾಡಬೇಕು, ಒಂದು ವೈಟ್ ಡ್ರಾಯಿಂಗ್ ಶೀಟ್ ತೊಗೊಳ್ರಿ, ಅದ್ರ ಮೇಲೆ ಹಲಗೆ ಮೇಲೆ ಒಂದು ಡ್ರಾಯಿಂಗ್ ಶೀಟ್ ಇಟ್ಕೊಳ್ಳಿ, ಮಧ್ಯಭಾಗದಲ್ಲಿ ದಂಡಕಾಂತ ಇಟ್ಬಿಟ್ಟು ಅದ್ರ ಸುತ್ತಲೂ ಕಬ್ಬಿಣದ ಪುಡಿಯನ್ನು ಸಿಂಪಡಣೆ ಮಾಡಿರಿ. ಆ ಸಿಂಪಡಕವನ್ನು ಹಾಕ್ಬೋದಾ. ಆಮೇಲೆ ಅದೇನು ಮಾಡಬೇಕು, ಹಲಗೆಯನ್ನು ನಾವು ನಿಧಾನವಾಗಿ ಬೆರಳಿಂದ ಕುಟ್ಟಬೇಕು. ಆವಾಗ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಚಿತ್ರದಲ್ಲಿ ತೋರಿಸಿದಾರಲ್ಲ ಈ ರೀತಿಯಾಗಿ ಕಬ್ಬಿಣದ ರಜ ಅರೇಂಜ್ ಆಗ್ತವೆ ನಮ್ಮ ದಂಡಕಾಂತದ ಸುತ್ತಲೂ. ಇದನ್ನೇ ನಾವು ಏನಂತ ಹೇಳ್ತಾ ಇದ್ದೀವಿ, ಬಲರೇಖೆಗಳು ಅಂತ ಹೇಳ್ತೀವಿ. ವಿದ್ಯುತ್ ಕಾಂತೀಯ ಬಲರೇಖೆಗಳು ಅಂದರೆ ಕಬ್ಬಿಣದ ರಜ ಏನಾಗ್ತವೆ, ತಮ್ಮಷ್ಟಕ್ಕೆ ತಾವೇ ಕಾಂತೀಯ ರೇಖೆಗಳಿಗೆ ಅನುಗುಣವಾಗಿ ಇಲ್ಲಿ ಚಿತ್ರದಲ್ಲಿ ನೋಡಿದ್ರಲ್ಲ ಹಾಗೇನೆ ಜೋಡಣೆ ಆಗ್ತಾ ಹೋಗ್ತಾವೆ. ಇದು ಯಾಕೆ ಹಿಂಗೆ ಆಗಬೇಕು, ಈ ಜೋಡಣೆ ಹಿಂಗೆ ಸ್ಟಾರ್ ರೂಪದಲ್ಲೋ ಅಥವಾ ಬೇರೆ ಒಂದು ಡಿಸೈನಲ್ಲಿ ಆಗ್ಬೋದಿತ್ತು, ಹೀಗೆ ಯಾಕೆ ಆಗ್ತವೆ ಅಂತ ನಿಮ್ಗೆ ಅನಿಸ್ಬೋದು. ಏನಪ್ಪ ಅಂದರೆ ಕಾಂತ ತನ್ನ ಸುತ್ತಲೂ ಇರುವ ಪ್ರದೇಶದಲ್ಲಿ ತನ್ನ ಪ್ರಭಾವವನ್ನು ತೋರಿಸ್ತಾ ಇರ್ತದೆ. ಆದ್ದರಿಂದ ಕಬ್ಬಿಣದ ಪುಡಿ ಬಲವನ್ನು ಅನುಭವಿಸ್ತವೆ. ಹಾಗಾಗಿ ಈ ಬಲವೇ ಕಬ್ಬಿಣದ ರಜಗಳನ್ನು ನಿರ್ದಿಷ್ಟ ಮಾದರಿಯಲ್ಲಿ ಜೋಡಿಸುತ್ತೆ. ಆಮೇಲೆ ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವ ಇರುವ ಪ್ರದೇಶವನ್ನು ನಾವು ಒಂದು ಕ್ಷೇತ್ರ ಅಂತ ಕರಿತೀವಿ. ಎಂಥ ಕ್ಷೇತ್ರ ಅದು? ಕಾಂತಕ್ಷೇತ್ರ. ಕಬ್ಬಿಣದ ರಜಗಳ ಜೋಡಣೆಯಾಗಿರುವ ರೇಖೆಗಳು ಅದನ್ನು ನಾವು ಕಾಂತೀಯ ಬಲರೇಖೆಗಳು ಅಂತ ಕರಿತೀವಿ. ಇವೆರಡು ಪದ ನೆನ್ಪಿಟ್ಕೋಬೇಕು. ಕಾಂತಕ್ಷೇತ್ರ ಅಂದ್ರೇನು, ಕಾಂತೀಯ ಬಲರೇಖೆ ಅಂದ್ರೇನು ಅಂತ ಮಕ್ಕಳೇ. ಕಾಂತಕ್ಷೇತ್ರ ಅಂದರೆ ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವ ಇರುವ ಪ್ರದೇಶ, ಅದು ಕಾಂತಕ್ಷೇತ್ರ ಅಂದರೆ. ಹಾಗೆಯೇ ಬಲರೇಖೆಗಳು, ಕಾಂತೀಯ ಬಲರೇಖೆಗಳು ಅಂದ್ರೇನು ಅಂದರೆ ಏನಂತ ಬರಿಬೋದು, ಕಬ್ಬಿಣ ರಜಗಳು ಜೋಡಣೆಯಾಗಿರುವ ರೇಖೆಗಳು, ಅದನ್ನು ನಾವು ಕಾಂತೀಯ ಬಲರೇಖೆಗಳು ಅಂತ ಹೇಳ್ತೀವಿ. ಹಾಗೆಯೇ ದಂಡಕಾಂತವೊಂದರ ಸುತ್ತಲೂ ಕಾಂತೀಯ ಬಲರೇಖೆಗಳು ಪಡೆಯುವ ಇನ್ನೊಂದು ವಿಧಾನವೂ ಇದೆ. ಇಲ್ಲಿ ತಂತಾನೆ ಅವು ಅರೇಂಜ್ ಆಗ್ತವೆ. ಅದಕ್ಕೆ ಏನು ಮಾಡಬೇಕು, ಒಂದು ಸಣ್ಣ ದಿಕ್ಸೂಚಿ ಮತ್ತು ಒಂದು ದಂಡಕಾಂತ ತಗೋಬೇಕು. ಹಾಗೆಯೇ ಡ್ರಾಯಿಂಗ್ ಹಲ್ಗೆ ಒಂದು ಸ್ವಲ್ಪ ಗಮ್ ಹಾಕಿ ಬಿಳಿ ಹಾಲನ್ನು ಅಂಟಿಸ್ಬಿಟ್ಟು ಅಲ್ಲಿ ದಂಡಕಾಂತವನ್ನು ಇಡಬೇಕು. ದಂಡಕಾಂತ ಸುತ್ತಲೂ ಸೀಮಾರೇಖೆ ಗುರುತು ಮಾಡಿಕೊಳ್ರಿ. ದಂಡಕಾಂತದ ಉತ್ತರ ಧ್ರುವ ಬಳಿ ಏನು ಮಾಡಬೇಕು, ಒಂದು ದಿಕ್ಸೂಚಿಯನ್ನು ಇಡಬೇಕು. ಆ ದಿಕ್ಸೂಚಿ ದಕ್ಷಿಣ ಧ್ರುವ ದಂಡಕಾಂತದ ಉತ್ತರ ಧ್ರುವದ ಕಡೆಗೆ ತಿರುಗುತ್ತೆ. ದಿಕ್ಸೂಚಿ ಉತ್ತರ ಧ್ರುವವನ್ನು ದಂಡಕಾಂತದ ಉತ್ತರ ಧ್ರುವದಿಂದ ದೂರಕ್ಕೆ ನಿರ್ದೇಶ ಆಗಿರ್ತದೆ. ನಾವು ಈಗೇನು ಮಾಡಬೇಕು, ದಿಕ್ಸೂಚಿ ಎರಡು ತುದಿಗಳನ್ನು ಗುರ್ತು ಮಾಡ್ಕೋಬೇಕು, ಅದ್ರ ಸ್ಥಾನವನ್ನು. ನಾರ್ತ್ ಸೌತ್ ಅಂತ ಈಗ ಗೊತ್ತಿದೆ ನೋಡಿ, ಇಲ್ಲಿ ದಂಡಕಾಂತ. ಈ ದಂಡಕಾಂತದ ಹತ್ತಿರಕ್ಕೆ ಬರೋದು ನಾರ್ತ್, ಯಾಕಂದರೆ ಅಟ್ರಾಕ್ಟ್ ಆಗೋದು ಅದೇ ಅಲ್ಲ, ಬೇರೆ ಬೇರೆ ಆಪೋಸಿಟ್ ಪೋಲ್ಸ್ ಇರಬೇಕು. ಹಾಗಾಗಿ ಅದು ಒಂದು ಕಾಂತನೇ ದಿಕ್ಸೂಚಿ. ಅಂದರೆ ಇಲ್ಲಿ ಸೌತ್ ಇದೆ ಅಂದರೆ ಹತ್ತಿರಕ್ಕೆ ನಾರ್ತ್ ಬಂದಿರ್ತದೆ. ಹಾಗಾಗಿ ಇದು ನಾರ್ತ್ ಸೌತ್ ಈ ರೂಪದಲ್ಲಿ ದಿಕ್ಸೂಚಿ ನಿಂತ್ಕೊಳುತ್ತೆ. ಈಗ ಅದರ ಮತ್ತೆ ಇದನ್ನು ತೊಗೊಂಬಿಟ್ಟು ಇದು ಸೌತ್ ಅಂದರೆ ಮತ್ತೆ ನಾರ್ತ್ ಇಲ್ಲಿ ಇಡಬೇಕು. ಮತ್ತು ಹಾಗೆಯೇ ಇದೇ ರೂಪದಲ್ಲಿ ಇದನ್ನು ತೆಗೆದು ಜೋಡಣೆ ಪಾಯಿಂಟ್ ಮಾಡಿಕೊಂಡು ಜೋಡಣೆ ಮಾಡ್ತಾ ಹೋಗಬೇಕು. ಏನಾಗುತ್ತೆ, ಇಲ್ಲಿ ಚಿತ್ರದಲ್ಲಿ ನೋಡೋ ಹಾಗೆಯೇ ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೂ ಕೂಡ ಉತ್ತರದಿಂದ ದಕ್ಷಿಣ ತನಕ ತಲುಪೋ ತನಕನೂ ನಾವು ಹಂತ ಹಂತವಾಗಿ ಈ ದಿಕ್ಸೂಚಿ ತಗೊಂಡು ದಂಡಕಾಂತದ ಗುರ್ತು ಮಾಡ್ತಾ ಹೋಗಿ ಅದನ್ನು ಮುಂದುವರಿಸಿ ಗುರ್ತು ಮಾಡಿ ಪೂರ್ತಿ ಬಿಂದುಗಳನ್ನು ಗುರ್ತು ಮಾಡ್ಕೊಳ್ಳಿ. ಆಮೇಲೆ ಅದನ್ನು ರೇಖೆಯನ್ನು ಬರೆದ್ಬಿಟ್ಟು ಸೇರಿಸಿ. ಆ ರೇಖೆ ಸೇರಿಸಿದಾಗ ಅದು ಈ ರೀತಿ ಕಾಣಿಸ್ತವೆ. ಉತ್ತರದಿಂದ ದಕ್ಷಿಣದ ಕಡೆಗೆ ಹಿಂಗೆ, ಉತ್ತರದಿಂದ ದಕ್ಷಿಣದ ಕಡೆಗೆ ಆರೋ ಮಾರ್ಕ್ ಹಾಕ್ಬೇಕು ನೀವು ಇಲ್ಲಿ. ಉತ್ತರದಿಂದ ದಕ್ಷಿಣದ ಕಡೆಗೆ ಚಲಿಸ್ತಾ ಇರೋದು. ಆದರೆ ಪೋಲ್ಸ್ ಹತ್ರ ನೋಡಿ, ಧ್ರುವಗಳ ಹತ್ರ ಹಾಗಿಲ್ಲ, ಸ್ಟ್ರೈಟ್ ಲೈನ್ಸ್ ಥರ ಅನಿಸ್ತಾ ಇದೆ ಅಲ್ವಾ. ಈ ರೀತಿ ಇದು ಬಲರೇಖೆಗಳು, ಕಾಂತೀಯ ಬಲರೇಖೆಗಳು. ಹೀಗೆ ಕಾಂತೀಯ ಬಲರೇಖೆಗಳ ಬಗ್ಗೆ ನೀವು
ಅದೇ ರೀತಿ ಉದ್ದಕ್ಕೆ ಅಂದರೆ ಕಾಂತೀಯ ಬಲರೇಖೆ ಉದ್ದಕ್ಕೂ ದಿಕ್ಸೂಚಿಯನ್ನು ಚಲಿಸಿದಾಗ ದಿಕ್ಸೂಚಿ ಅದರಲ್ಲಾಗುವಂಥ ಪಲ್ಲಟವನ್ನು ನೋಡಿಬಿಟ್ಟು ದಿಕ್ಸೂಚಿಯ ಕಾಂತದ ಧ್ರುವಗಳಿಗೆ ಸಮೀಪವಾಗುವಂತೆ ನಾವೇನು ಮಾಡ್ತಾಯಿದ್ವಿ, ಪಲ್ಲಟ ಆಗ್ತಿರೋದನ್ನು ನೋಡ್ತೀವಿ. ಈ ರೀತಿ ಅದರ ರೇಖೆಗಳು, ಕಾಂತೀಯ ಬಲರೇಖೆಗಳು ಉಂಟಾಗೋದನ್ನು ನೋಡ್ಬೋದು. ಆರೋ ಮಾರ್ಕ್ ನಿಮಗೆ ಪರೀಕ್ಷೆಯಲ್ಲಿ ಇದೇ ರೀತಿ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇದರಲ್ಲಿ ಬಲರೇಖೆಗಳ ಯಾವ ರೀತಿ ಉಂಟಾಗುತ್ತೆ ಅಂತ. ಆರೋ ಮಾರ್ಕ್ ಡೈರೆಕ್ಷನ್ ತುಂಬ ಇಂಪಾರ್ಟೆಂಟ್. ನೋಡ್ರಿ ಇಲ್ಲಿ ಸೌತ್ ಇಂದ ನಾರ್ತ್ ಕಡೆಗೆ ಡೈರೆಕ್ಟಾಗಿ ಆರೋ ಮಾರ್ಕ್ ಒಂದು ಲೈನಲ್ಲಿ ಹಿಂಗೆ ಆರೋ ಮಾರ್ಕ್ ಹಿಂಗೆ ಬಂದು ಹಿಂಗೆ ಸ್ಟ್ರೈಟ್ ಹೋಗ್ತಾ ಇದ್ದಾವೆ ಅಲ್ವಾ. ಸ್ಟ್ರೈಟ್ ಹೋಗ್ತಿರೋದನ್ನು ನೋಡ್ತಾ ಇದ್ದೀರಿ ಇಲ್ಲಿ ಮಧ್ಯದಲ್ಲಿ ಮಾತ್ರ. ಆದರೆ ಬೇರೆ ಕಡೆಗೆಲ್ಲ ಉತ್ತರದಿಂದ ದಕ್ಷಿಣ ಧ್ರುವದ ಕಡೆಗೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಆರೋ ಮಾರ್ಕ್ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ, ಅದನ್ನು ನೋಡಿಕೊಂಡು ಬರ್ಕೋಬೇಕು. ಆಮೇಲೆ ಈ ಕಾಂತಕ್ಷೇತ್ರದ ದಿಕ್ಕು ಮತ್ತು ಪರಿಮಾಣ ಎರಡೂ ಹೊಂದಿದಂಥ ಪ್ರಮಾಣ ಅಂತೇಳ್ಬಿಟ್ಟು ಹೇಳ್ತೀವಿ. ಈಗ ದಿಕ್ಸೂಚಿಯೊಳಗೆ ಸೂಜಿಯ ಉತ್ತರ ಧ್ರುವ ದಿಕ್ಕಿನ ಕಡೆಗೆ ಚಲನೆಯನ್ನು ಕಾಂತಕ್ಷೇತ್ರ ದಿಕ್ಕು ಅಂತೇಳ್ಬಿಟ್ಟು ನಾವು ಗಣನೆಗೆ ತಗೊಳ್ತೀವಿ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಯಾವಾಗಲೂ ಹೇಗಿರ್ತವೆ, ಉತ್ತರ ಧ್ರುವದಲ್ಲಿ ಉತ್ಸರ್ಜಿತ ಆಗ್ತವೆ ಮತ್ತು ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಇರ್ತವೆ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಯಾವ ಡಿಸೈನಲ್ಲಿ ನೋಡ್ಬೋದು ನಾವು, ಆವೃತ ಜಾಲಗಳಾಗಿದ್ದಾವೆ ಅಂತ ಹೇಳ್ಬೋದು. ಆವೃತ ಜಾಲದ ರೂಪದಲ್ಲಿ ಇದೆ ಅನಿಸುತ್ತದೆ. ಅದು ಪ್ರಶ್ನೆ ಕೇಳಿದಾಗ ಇದನ್ನು ಬರಿಬೇಕು ನೀವು. ಉತ್ತರದಿಂದ ದಕ್ಷಿಣದ ಕಡೆಗೆ ಹೇಗಿದ್ದಾವೆ ಅಂತ ಕೇಳಿದಾಗ ಈ ರೀತಿಯೇ ಬರಿಬೇಕು. ಆಮೇಲೆ ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ಕಾಂತೀಯ ಬಲರೇಖೆಗಳ ದಟ್ಟಣೆ ಆಧಾರದ ಮೇಲೆ ನಾವು ತೋರಿಸ್ತೀವಿ. ಕಾಂತೀಯ ರೇಖೆಗಳು ಎಲ್ಲಿ ಹೆಚ್ಚು ಸಾಂದ್ರವಾಗಿರ್ತಾವೋ ಆ ಕ್ಷೇತ್ರವನ್ನು ಹೆಚ್ಚು ಕಾಂತಕ್ಷೇತ್ರದ ಬಲ ಇದೆ ಅಂತ ಹೇಳ್ಬೋದು. ಹಾಗೆಯೇ ಕಾಂತಕ್ಷೇತ್ರದ ಸಮೀಪದಲ್ಲಿರುವಂಥ ಮತ್ತೊಂದು ಕಾಂತ ಧ್ರುವದ ಮೇಲೆ ಕಾಂತಕ್ಷೇತ್ರದಂಗೆ ಹೆಚ್ಚು ಬಲ ಉಂಟಾಗುತ್ತೆ ಅನ್ನೋದು ಸಹ ನಾವು ನೋಡ್ಬೋದು. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ನೋಡಿದ್ರಲ್ಲ ಎಲ್ಲಾದರೂ ಟಚ್ ಆಗಿದ್ದಾವೆ ಒಂದಕ್ಕೊಂದು? ಇಲ್ಲ. ಅಂದರೆ ಅವು ಛೇದಿಸಲ್ಲ. ಅದು ಛೇದಿಸಿದ್ರೆ ಅಕಸ್ಮಾತ್ತಾಗಿ ಛೇದಿಸುವ ಬಿಂದು ದಿಕ್ಸೂಚಿಯ ಎರಡೂ ದಿಕ್ಕುಗಳತ್ತ ನಿರ್ದೇಶನ ಆಗಿರ್ತದೆ ಅಂತ ಅರ್ಥ. ಇದು ಸಂಭಾವನೀಯ ಇಲ್ಲ ಅಂತೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಇದು ಒಂದು ಕಾಂತೀಯ ಬಲರೇಖೆಗಳ ಗುಣ. ಇದು ಅದು ಒಂದನ್ನೊಂದು ಛೇದಿಸೋದಿಲ್ಲ. ನೋಡಿದ್ರಲ್ಲ ಇಲ್ಲಿ ಛೇದಿಸಿಲ್ಲ. ಇಲ್ಲಿ ನೋಡಿ ಒಂದಕ್ಕೊಂದು ಕರೆಕ್ಟಾಗಿ ಪ್ಯಾರಲಲ್ ಆಗಿ ಹೋಗಿದ್ದಾವೆ, ಸಮಾಂತರವಾಗಿ ಹೋಗಿದ್ದಾವೆ, ಎಲ್ಲೂ ಛೇದನೆ ಆಗಿಲ್ಲ. ಅದಕ್ಕೋಸ್ಕರ ಛೇದಿಸೋದಿಲ್ಲ ಅಂತ ಬರಿಬೇಕು. ಕಾಂತೀಯ ಬಲರೇಖೆಗಳ ಗುಣ ಅದು. ಆಮೇಲೆ ವಾಹಕದಲ್ಲಿ ಪ್ರವಹಿಸ್ತಿರುವಂಥ ವಿದ್ಯುತ್ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗುತ್ತೆ ಅಂತ ನೀವು ನೋಡಿದ್ರಿ. ಹೀಗೆ ಉಂಟಾದ ಕಾಂತಕ್ಷೇತ್ರ ದಿಕ್ಕನ್ನು ಕಂಡುಹಿಡಿಯಲಿಕ್ಕೆ ನಾವು ಒಂದು ಚಟುವಟಿಕೆಯನ್ನು ಮಾಡ್ಬೋದು. ಅದಕ್ಕೆ ಏನೇನು ತಗೋಬೇಕು? ಒಂದು ಉದ್ದವಾದ ತಾಮ್ರದ ತಂತಿ, 2 ಅಥವಾ 3 1.5 ವೋಲ್ಟ್ ಸಾಮರ್ಥ್ಯದ ಸೆಲ್ಸ್ ಅಥವಾ ವಿದ್ಯುತ್ ಕೋಶಗಳು, ಆಮೇಲೆ ಒಂದು ಪ್ಲಗ್ ಕೀ ತಗೊಂಡ್ಬಿಟ್ಟು ಅದನ್ನು ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸ್ಬೇಕು. ಸರಣಿ ಕ್ರಮದಲ್ಲಿ ಜೋಡಿಸಿದ ನಂತರ ದಿಕ್ಸೂಚಿ ಮೇಲೆ ನೇರವಾದ ವಾಹಕ ತಂತಿಯನ್ನು ಸಮಾಂತರವಾಗಿ ಇಡಿಸ್ಬಿಟ್ಟು ಮಂಡಲದಲ್ಲಿ ಪ್ಲಗ್ ಕೀಯನ್ನು ಸೇರಿಸಬೇಕು. ದಿಕ್ಸೂಚಿ ಉತ್ತರ ಧ್ರುವ ಪಲ್ಲಟವನ್ನು ಆಗೋದನ್ನು ನೀವು ನೋಡ್ಬೋದು. ವಿದ್ಯುತ್ ಉತ್ತರದಿಂದ ದಕ್ಷಿಣದ ಕಡೆಗೆ ಪ್ರವಹಿಸಿದಾಗ ಸೂಜಿಯ ಉತ್ತರ ಧ್ರುವ ಪೂರ್ವದ ಕಡೆಗೆ ಚಲಿಸಿರ್ತದೆ. ಈಗ ಆ ಮಂಡಲದಲ್ಲಿ ಏನಾದರೂ ಸಂಪರ್ಕ ಬದಲಾಯಿಸಿದ್ರೆ ಆಗ ಮಂಡಲದಲ್ಲಿ ವಿದ್ಯುತ್ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತೆ ಅನ್ನೋದು ತಿಳ್ಕೊಬೋದು. ಅಂದರೆ ದಕ್ಷಿಣದಿಂದ ಉತ್ತರದ ದಿಕ್ಕಿನ ಕಡೆಗೆ ಹೋಗ್ತದೆ. ಹಾಗೆಯೇ ದಿಕ್ಸೂಚಿ ದಿಕ್ಕಿನಲ್ಲಿ ಆಗುವಂಥ ಬದಲಾವಣೆಯನ್ನು ನೋಡಿದಾಗ ನಾವು
ಸೂಜಿಯ ವಿರುದ್ಧ ದಿಕ್ಕಿನಲ್ಲಿ ಪಲಟಗೊಂಡಿರುವುದನ್ನು ನೋಡ್ಬೋದು. ಸೂಜಿ ವಿರುದ್ಧ ದಿಕ್ಕಿನಲ್ಲಿ ಪಲಟ ಆಗಿರ್ತದೆ, ಅಂದರೆ ಪಶ್ಚಿಮ ದಿಕ್ಕಿನ ಕಡೆಗೆ ಪಲಟಗೊಂಡಿರ್ತದೆ. ಇದರ ಅರ್ಥ ಏನು ಮಕ್ಕಳೇ? ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ ದಿಕ್ಕು ಸಹ ಏನಾಗಿರ್ತದೆ? ವ್ಯತಿರಿಕ್ತವಾಗಿರ್ತದೆ. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಇದು ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ ದಿಕ್ಕು ಹೇಗಿರ್ತದೆ? ವ್ಯತಿರಿಕ್ತವಾಗಿರುತ್ತೆ. ಇದು ನೀವು ನೆನ್ಪಿಟ್ಕೋಬೇಕು. ಹಾಗೆಯೇ ಇಲ್ಲಿ ನೋಡಿದ್ರಲ್ಲ, ಈ ಚಿತ್ರದಲ್ಲಿ ತೋರಿಸಿದ್ದಾರೆ ನೋಡಿ. ಇಲ್ಲಿ ತೋರಿಸಿದ್ದಾರೆ, ಇಲ್ಲಿ ಯಾವ ಡೈರೆಕ್ಷನ್ ಇದೆ, ಇನ್ನೊಂದು ಬಿ ಯಲ್ಲಿ ಹೇಗಿದೆ ಅನ್ನೋದು ನೋಡ್ಕೊಳ್ಳಿ ಅಲ್ವಾ. ಒಂದು ಸರಳ ವಿದ್ಯುತ್ ಮಂಡಲದಲ್ಲಿ ನೇರ ಒಂದು ತಾಮ್ರ ತಂತಿಯನ್ನು ದಿಕ್ಸೂಚಿಗೆ ಸಮಾಂತರವಾಗಿ ಮತ್ತು ದಿಕ್ಸೂಚಿ ಮೇಲೆ ಬರುವಂತೆ ಜೋಡಿಸಿದಾಗ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾವಣೆ ಮಾಡಿದಾಗ ಕಾಂತ ಸೂಜಿಯ ದಿಕ್ಕು ಸಹ ಏನಾಗುತ್ತೆ? ವಿರುದ್ಧ ದಿಕ್ಕಿಗೆ ಚಲಿಸುತ್ತೆ ಅಂತ ಇದರಿಂದ ಕಾಣ್ಬರ್ತದೆ ನಿಮಗೆ ಅಲ್ವಾ. ಪೂರ್ವ ಇದ್ದಿದ್ದು ಪಶ್ಚಿಮಕ್ಕೆ ಹೋಗಿದೆ ಇಲ್ಲಿ ಅಲ್ವಾ. ಡೈರೆಕ್ಷನ್ ಚೇಂಜ್ ಆಗಿದೆ. ಈಗ ನೇರ ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಉಂಟಾಗುವ ಕಾಂತಕ್ಷೇತ್ರ ಅದರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಒಂದು ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರದ ಮಾದರಿಯನ್ನು ನಾವು ಈ ರೀತಿ ನೋಡಿಬಿಟ್ಟು ಅದು ವಾಹಕದ ಆಕಾರ ಅದ್ರ ಮೇಲೆ ಏನಾದರೂ ಡಿಪೆಂಡ್ ಆಗಿದೆಯಾ ಅನ್ನೋದನ್ನು ಇಲ್ಲಿ ತಿಳ್ಕೊಬೋದು. ಇದು ಒಂದು ಚಟುವಟಿಕೆ. ಏನು? ಇಲ್ಲಿ ಒಂದು ವಿದ್ಯುತ್ ಕೋಶ ಅಂದರೆ 12 ವೋಲ್ಟ್ಸಿಂದು ತಗೋಬೇಕು. ಹಾಗೆಯೇ ಪರಿವರ್ತಕ ರೋಧ ಅಂದರೆ ರಿಯೋಸ್ಟ್ಯಾಟ್ ಅಡ್ಜಸ್ಟ್ ಮಾಡೋಕ್ಕೆ, ರೋಧವನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನಾವಿಲ್ಲಿ ತೊಗೊಳೋದು ರಿಯೋಸ್ಟ್ಯಾಟ್. ಹಾಗೆಯೇ ಒಂದು ಅಮ್ಮೀಟರ್, ಇದು ಕರೆಂಟ್ ಹರಿಯುತ್ತಿರೋದನ್ನು ನೋಡಲಿಕ್ಕೆ ಅಮ್ಮೀಟರ್. ಪ್ಲಕ್ಕಿ, ಸ್ವಲ್ಪ ದಪ್ಪ ಉದ್ದ ಆಗಿರುವಂಥ ತಂತಿ, ತಾಮ್ರದ ತಂತಿ, ಇಷ್ಟನ್ನು ತಗೋಬೇಕು. ಆಯತಾಕಾರ ಕಾರ್ಡ್ಬೋರ್ಡಿಗೆ ಸಮತಲಕ್ಕೆ ಲಂಬವಾಗಿ ಈ ತಂತಿಯನ್ನು ಕೇಂದ್ರದಲ್ಲಿ ಜೋಡಿಸ್ರಿ. ಕಾರ್ಡ್ಬೋರ್ಡ್ ಸ್ಥಿರ ಇರಬೇಕು. ಅದರ ಮೇಲೆ ಅಥವಾ ಕೆಳಗೆ ಜಾರದಂತೆ ಅದನ್ನು ನೋಡಿ ಸರಿಯಾಗಿ ಜೋಡಿಸ್ರಿ. ತಾಮ್ರದ ತಂತಿ ಲಂಬವಾಗಿರುವಂತೆ ಅದರ ತುದಿಗಳನ್ನು X ಮತ್ತು Y ಬಿಂದುಗಳಿಗೆ ನಾವು ಏನೇನು ವಿದ್ಯುತ್ ಕೋಶ, ಪ್ಲಕ್ಕಿ ಇವೆರಡನ್ನು ಸರಣಿ ಜೋಡಣೆಯಲ್ಲಿ ಜೋಡಿಸ್ಬೇಕು. ಆಮೇಲೆ ಕಾರ್ಡ್ಬೋರ್ಡ್ ಮೇಲೆ ಸ್ವಲ್ಪ ನಾವು ಕಬ್ಬಿಣದ ಫಿಲ್ಲಿಂಗ್ ಅಂದರೆ ಐರನ್ ಫಿಲ್ಲಿಂಗ್ಸ್ನ, ಕಬ್ಬಿಣದ ರಜಗಳು ಅಂತ ಹೇಳಿದ್ವಲ್ಲ, ಅದನ್ನು ಅಲ್ಲಿ ಸಿಂಪಡಣೆ ಮಾಡಿ. ಆಮೇಲೆ ರಿಯೋಸ್ಟ್ಯಾಟ್ ರೋಧವನ್ನು ನಾವೇನು ಮಾಡಬೇಕು? ಸ್ಥಿರವಾಗಿರಿಸಬೇಕು. ಅಮ್ಮೀಟರ್ ಮೂಲಕ ಹರಿಯುತ್ತಿರುವಂಥ ವಿದ್ಯುತ್ ಪ್ರವಾಹದ ಸೂಚ್ಯಾಂಕ ಎಷ್ಟಿದೆ ಅಂತ ಬರ್ಕೊಂಡ್ವಿ, ನೋಟ್ ಮಾಡ್ಕೋಬೇಕು. ವಿದ್ಯುತ್ ಮಂಡಲದಲ್ಲಿ ಪ್ಲಕ್ಕಿಯನ್ನು ಸೇರಿಸಿ ವಿದ್ಯುತ್ ಹರಿಯುವಂತೆ ಮಾಡಬೇಕು. ಈಗ ಏನಾಗುತ್ತೆ? X ಮತ್ತು Y ನಡುವೆ ತಾಮ್ರದ ತಂತಿ ಲಂಬವಾಗಿದೆ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಕಾರ್ಡ್ಬೋರ್ಡು ಕೆಲವು ಬಾರಿ ಸ್ವಲ್ಪ ನಿಧಾನವಾಗಿ ಕುಟ್ಟಬೇಕು. ಕುಟ್ಟ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ವಿ ಹಿಂದೆ, ರಜೆಗಳು, ಕಬ್ಬಿಣದ ರಜೆ ಏನಾಗ್ತವೆ? ತಮ್ಮಷ್ಟಕ್ಕೆ ತಾವೇ ಜೋಡಣೆ ಆಗ್ತವೆ ಅಂತ ಹೇಳಿದ್ವಿ. ಅದ್ರ ಸುತ್ತಲೂ ದಂಡಕಾಂತ ಸುತ್ತಲೂ. ಅದೇ ಇಲ್ಲೂ ಕೂಡ ತಾಮ್ರದ ತಂತಿ ಸುತ್ತಲೂ ಏನಾಗುತ್ತೆ? ಏಕಕೇಂದ್ರೀಯ ವೃತ್ತ ಮಾದರಿಯಲ್ಲಿ ಜೋಡಣೆ ಆಗ್ತವೆ. ನೋಡಿ ಇಲ್ಲಿ ಚಿತ್ರದಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಏಕಕೇಂದ್ರೀಯ ವೃತ್ತ, ರೌಂಡ್ ಸರ್ಕಲ್ ತಾಮ್ರದ ತಂತಿ ಸುತ್ತ ಯಾವ ರೀತಿ ಜೋಡಣೆ ಆಗಿದೆ ನೋಡಿ, ಈ ರೀತಿ ಜೋಡಣೆ ಆಗುತ್ತೆ. ಈ ಏಕಕೇಂದ್ರೀಯ ವೃತ್ತ ಏನು ತೋರಿಸುತ್ತೆ? ಅವು ಕಾಂತೀಯ ಬಲರೇಖೆಗಳನ್ನು ತೋರಿಸುತ್ತೆ ಮಕ್ಕಳೇ. ಹಾಗೆಯೇ ಕಾಂತಕ್ಷೇತ್ರ ದಿಕ್ಕು ಕೂಡ ಇದರಿಂದ ನಾವು ತಿಳಿಬೋದು. P ನಲ್ಲಿ ದಿಕ್ಸೂಚಿಯನ್ನು ಇಟ್ಟಾಗ ಏನಾಗುತ್ತೆ? ಉತ್ತರ ಧ್ರುವವು P ಬಿಂದುವಿನಲ್ಲಿ ನೇರ ವಾಹಕದ ಮೂಲಕ ಪ್ರವಹಿಸಿದ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಅದು ನಮಗೆ ತಿಳಿಸುತ್ತೆ. ಆ ದಿಕ್ಕನ್ನು ನಾವು
ಬಾಣದ ಗುರುತಿನಿಂದ ಬರೆದಿದ್ದೀವಿ. ಹಾಗೆಯೇ ನೇರವಾದ ತಾಮ್ರದ ತಂತಿ ಮೂಲಕ ವಿದ್ಯುತ್ ಪ್ರವಾಹ ಆದಾಗ ಅದು ವ್ಯತಿರಿಕ್ತವಾಗಿ ಹರಿಸಿದಾಗ ಕಾಂತ ಕ್ಷೇತ್ರದ ರೇಖೆಗಳು ಏನಾಗಿರ್ತವೆ, ಅವು ಕೂಡ ವ್ಯತಿರಿಕ್ತವಾಗಿರ್ತವೆ. ನೋಡಿ ಹೇಗಿದೆ ಅಲ್ವಾ. ಒಂದು ನೇರ ವಾಹಕ ತಂತಿ ಸುತ್ತ ಬಲರೇಖೆಗಳು ತೋರಿಸ್ತಿರುವಂಥ ಏಕಕೇಂದ್ರೀಯ ವೃತ್ತಗಳ ಮಾದರಿ ವೃತ್ತಗಳಲ್ಲಿನ ಬಾಣಗಳು ಬಲರೇಖೆಗಳ ದಿಕ್ಕನ್ನು ತೋರಿಸ್ತಾ ಇದ್ದಾವೆ. ಇದು ಒಂದು ಚಿತ್ರ. ಇದು ಕೂಡ ಚಿತ್ರ ನಿಮಗೆ ಕೇಳ್ತಾರೆ ಪರೀಕ್ಷೆಯಲ್ಲಿ. ನೇರ ವಾಹಕದ ಸುತ್ತ ಯಾವ ರೀತಿ ಬಲರೇಖೆಗಳು ಇರ್ತವೆ ಅಂದರೆ ಈ ಚಿತ್ರವನ್ನು ಬರೆದು ತೋರಿಸ್ಬೋದು. ಆಮೇಲೆ ತಾಮ್ರ ತಂತಿಯಲ್ಲಿನ ವಿದ್ಯುತ್ ಪ್ರವಾಹವನ್ನು ಬದಲಾಯಿಸಿದರೆ ನಾವು ಏನಾಗುತ್ತೆ, ಒಂದು ನಿರ್ದಿಷ್ಟ ಬಿಂದಿನಲ್ಲಿ ಇರಿಸಲಾಗಿರುವಂಥ ದಿಕ್ಸೂಜಿ ಅಂತ ಹೇಳಿದ್ವಲ್ಲ, ಮ್ಯಾಗ್ನೆಟಿಕ್ ನೀಡಲ್ ಅಂದರೆ ಏನಂತ ಹೇಳ್ತೀವಿ ಅದನ್ನು, ಮ್ಯಾಗ್ನಸ್ ಕಂಪಸ್, ಮ್ಯಾಗ್ನೆಟಿಕ್ ನೀಡಲ್ ಅಂತಲೂ ಹೇಳ್ತೀವಿ. ಅಂಥದನ್ನು ಏನಾಗುತ್ತೆ, ಅಲ್ಲಿ ವಿಚಲನೆ ಆಗುತ್ತೆ ನೀಡಲ್. ಇದನ್ನು ನಾವು ತಂತಿ ವಿದ್ಯುತ್ ಪ್ರವಾಹವನ್ನು ಮಾಡಬೇಕು. ಹಾಗಾಗಿ ನಾವು ಅದನ್ನು ಗಮನಿಸ್ಬೋದು. ದಿಕ್ಸೂಜಿಯಲ್ಲಿ ವಿಚಲನೆ ಸಹ ನಾವು ಬದಲಾವಣೆ ಆಗುತ್ತೆ. ಪ್ರವಾಹ ಚೇಂಜ್ ಮಾಡಿದ ತಕ್ಷಣ ಅದು ಕೂಡ ಬದಲಾಗುತ್ತೆ. ಅಂದರೆ ನಾವು ಏನು ಹೇಳ್ಬೋದು ಇದರಲ್ಲಿ, ವಿದ್ಯುತ್ ಪ್ರವಾಹ ಹೆಚ್ಚಾದರೆ ವಿಚಲನೆ ಕೂಡ ಹೆಚ್ಚಾಗುತ್ತೆ. ಆಮೇಲೆ ವಿದ್ಯುತ್ ಹೆಚ್ಚಿದಾಗ ನಿರ್ದಿಷ್ಟ ಬಿಂದುವಿನಲ್ಲಿ ಉತ್ಪತ್ತಿಯಾಗುವ ಕಾಂತೀಯ ಕ್ಷೇತ್ರದ ಪ್ರಮಾಣನೂ ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಈ ಒಂದು ಚಟುವಟಿಕೆಯಿಂದ ತಿಳಿಬೋದು ಮಕ್ಕಳು. ತಂತಿ ಮೂಲಕ ಹರಿತಿರುವಂತಹ ವಿದ್ಯುತ್ ಪ್ರವಾಹ ಒಂದೇ ಪ್ರಮಾಣದಲ್ಲಿ ಇದ್ದರೆ ಏನಾಗುತ್ತೆ, ದಿಕ್ಸೂಚಿ ತಾಮ್ರದ ತಂತಿಯಿಂದ ದೂರ ಸರಿದ್ರೆ ಸೂಜಿಯ ವಿಚಲನೆ ಏನಾಗಿರುತ್ತೆ, ಅಲ್ಲಿ ಯಾವ ಬದಲಾವಣೆ ಆಗುತ್ತೆ ಅಂದರೆ ಸೂಜಿಯಲ್ಲಿನ ವಿಚಲನೆ ಕಡಿಮೆ ಆಗೋದನ್ನು ನಾವು ನೋಡ್ತೇವೆ. ಹೀಗಾಗಿ ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಮೂಲಕ ಉತ್ಪತ್ತಿಯಾಗುವಂತಹ ಕಾಂತಕ್ಷೇತ್ರ ವಾಹಕದಿಂದ ಅದರ ದೂರ ಹೆಚ್ಚಾದಂತೆಲ್ಲ ಕಾಂತಕ್ಷೇತ್ರ ಕಡಿಮೆ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಬೋದು. ಇದು ಭಾಳ ಇಂಪಾರ್ಟೆಂಟ್. ಏನಾಗುತ್ತೆ, ವಾಹಕದಲ್ಲಿ ವಿದ್ಯುತ್ ಪ್ರವಾಹದ ಮೂಲಕ ಉತ್ಪತ್ತಿಯಾಗುವ ಕಾಂತಕ್ಷೇತ್ರ ವಾಹಕದಿಂದ ದೂರ ಹೋದರೆ ಏನಾಗುತ್ತೆ, ಕಾಂತಕ್ಷೇತ್ರ ಕಡಿಮೆ ಆಗುತ್ತೆ. ವಿದ್ಯುತ್ ಪ್ರವಹಿಸುತ್ತಿರುವ ನೇರ ತಂತಿಯ ಸುತ್ತ ಅಯಸ್ಕಾಂತೀಯ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಒಂದು ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ನಾವು ದೂರ ಸರಿದಂತೆ ಏನಾಗ್ತಾ ಹೋಗ್ತವೋ ಅವು ಕೂಡ ದೊಡ್ಡದಾಗ್ತಾ ಹೋಗ್ತವೆ. ಈ 3-4 ಲೈನ್ ಇದೆಯಲ್ಲ ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು ನೀವು ಯಾವಾಗ ಏನಾಗ್ತವೆ ಅಂತ. ಆ ವೃತ್ತಗಳು ದೊಡ್ಡದಾಗ್ತಾ ಹೋಗ್ತವೆ. ಇದಿಷ್ಟು ತಿಳ್ಕೊಂಡ್ರೆ. ಈಗ ಇಲ್ಲಿ ನೋಡಿ ಮಕ್ಕಳು, ಇನ್ನು ಇಲ್ಲಿ ಬಲಗೈ ಹೆಬ್ಬರಳ ನಿಯಮ ಅಂತ ಒಂದಿದೆ ನಿಮಗೆ. ಇಲ್ಲಿ ಈ ನಿಯಮದ ಪ್ರಕಾರ ಏನಾಗುತ್ತೆ, ವಿದ್ಯುತ್ ಪ್ರವಹಿಸ್ತಿರುವ ವಾಹಕ ಸಂಬಂಧಿಸಿದಂಥ ಕಾಂತಕ್ಷೇತ್ರದ ದಿಕ್ಕನ್ನು ಕಂಡುಹಿಡಿಯುವಂಥ ಒಂದು ವಿಧಾನ ಇದು. ವಿದ್ಯುತ್ ಪ್ರವಹಿಸ್ತಿರುವ ವಾಹಕಕ್ಕೆ ಸಂಬಂಧಿಸಿದಂಥ ಕಾಂತಕ್ಷೇತ್ರದ ದಿಕ್ಕು, ಯಾವ ದಿಕ್ಕಿನಲ್ಲಿ ಕಾಂತಕ್ಷೇತ್ರ ಇದೆ ಅಂತ ನಾವು ಕಂಡುಹಿಡಿಬೇಕಂದ್ರೆ ಬಲಗೈ ಹೆಬ್ಬೆರಳು ನಿಯಮವನ್ನು ಬಳಸ್ತೀವಿ. ಇಲ್ಲಿ ಈ ಬಲಗೈ ಹೆಬ್ಬೆರಳಲ್ಲಿ ನಿಯಮದಲ್ಲಿ ಏನು ಮಾಡಬೇಕು, ಒಂದು ವಾಹಕ ತಂತಿಯನ್ನು ಹೆಬ್ಬೆರಳಲ್ಲಿ ಹಿಡಿಬೇಕು, ಬಲಗೈ ಹೆಬ್ಬೆರಳಲ್ಲಿ ಹಿಡಿಬೇಕು. ಹೇಗೆ ಹಿಡಿಬೇಕಂದ್ರೆ ಈ ಚಿತ್ರದಲ್ಲಿ ತೋರಿಸಿದಾರಲ್ಲ, 4 ಬೆರಳು ಮಡ್ಚ್ಕೊಂಡು ನಿಮ್ಮ ಹೆಬ್ಬಟ್ಟನ್ನು ಹೀಗೆ ವಾಹಕ ತಂತಿ ಮೇಲೆ ಈ ರೀತಿ ನೇರವಾಗಿ ಇಡಬೇಕು. ಇಟ್ಬಿಟ್ಟು ಹಿಡಿದಿಟ್ಕೊಂಡ್ರೆ ನಿಮ್ಮ ಬಲಗೈಯಲ್ಲಿ ವಿದ್ಯುತ್ ಪ್ರವಹಿಸ್ತಿರುವ ನೇರವಾದ ಒಂದು ವಾಹಕ ಹಿಡಿದಿರಿ ಅಂದ್ಕೊಳ್ಳಿ. ಆಗ ಹೆಬ್ಬೆರಳು ಏನು ಸೂಚಿಸುತ್ತೆ, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸ್ತಾ ಇದೆ. ಈ ಒಂದು ದಿಕ್ಕಲ್ಲಿ ವಿದ್ಯುತ್ ಹರಿತಾ ಇದೆ. ಆರಾಮರ್ ಕೆಳಮುಖಕ್ಕೆ, ಅಂದರೆ ಹಿಂಗೆ ಉಲ್ಟಾ ಮಾಡಿದ್ದಾರೆ ಕೈ, ಅದಕ್ಕೆ ವಿದ್ಯುತ್ ನೆಲ ಕಡೆಗೆ ಅಂದರೆ ವಿದ್ಯುತ್ ಕೆಳಮುಖಕ್ಕೆ ಹರಿತಾ ಇದೆ. ಕಾಂತಕ್ಷೇತ್ರ
ಬೆರಳುಗಳು ತೋರಿಸ್ತಾ ಇದ್ದಾವೆ, ಬೆರಳುಗಳು ಹಿಂಗೆ ಮಡ್ಚ್ಕೊಂಡಿದ್ದಾವೆ, ಆ ಕಡೆಯಿಂದ ಈ ಕಡೆ ಬಂದಿದ್ದಾವಲ್ಲ, ಹಾಗಾಗಿ ಆರೋ ಮಾರ್ಕ್ ಹಂಗೆ ಹಾಕಿದ್ದಾರೆ ನೋಡಿ. ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತಾ ಇದ್ದಾವೆ ಹೆಬ್ಬೆರಳು ಅಥವಾ ಇದು 4 ಬೆರಳುಗಳು. ಅರ್ಥ ಆಯ್ತಲ್ಲ? ಇದನ್ನು ಬರೀಬೇಕು. ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸ್ತಿರುವ ನೇರ ಒಂದು ವಾಹಕವನ್ನು ಹಿಡ್ಕೊಂಡಾಗ ಹೆಬ್ಬೆರಳು ಏನು ಸೂಚಿಸುತ್ತೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಮತ್ತು ಕಾಂತಕ್ಷೇತ್ರ ಬಲರೇಖೆಗಳು ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಇದೆಯಲ್ಲ ನಿಮ್ಮ 4 ಬೆರಳುಗಳು, ಅವು ಸೂಚಿಸ್ತವೆ. ಇದನ್ನೇ ನಾವು ಬಲಗೈ ಹೆಬ್ಬೆರಳು ನಿಯಮ ಅಂತ ಕರಿತೀವಿ ಮಕ್ಕಳು. ಗೊತ್ತಿದೆಯಾ? ಬಲಗೈ ಹೆಬ್ಬೆರಳು ನಿಯಮ ತುಂಬ ಸುಲಭ ಇದೆ. ಯಾವುದಾದ್ರೂ ಒಂದು ವಾಹಕ ಬಲಗೈಯಲ್ಲಿ ಹಿಡಿದು ಇಟ್ಕೋಬೇಕು. ಹೇಗೆ ಇಟ್ಕೋಬೇಕು ಅಂತ ಹೇಳಿದ್ರೆ ತೋರಿಸಿದ ಚಿತ್ರದಲ್ಲಿ. ಕೆಳಮುಖಕ್ಕೆ ಮಾಡಬೇಕಂತಿಲ್ಲ, ಹೇಗೆ ಡೈರೆಕ್ಷನಲ್ಲಾದರೂ ಇಟ್ಕೋಬೋದು. ಒಟ್ಟು ಅದರಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕು, ಇನ್ನು ಉಳಿದಂಥ ಬೆರಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸ್ತಾವೆ ಮಕ್ಕಳು. ಹಾಗೆಯೇ ಮತ್ತೆ ಮಕ್ಕಳೇ, ಈ ಉದಾಹರಣೆ ನೋಡಿದ್ರಿ, ಕ್ಷಿತಿಜಕ್ಕೆ ಸಮಾಂತರವಾಗಿರುವಂಥ ಲೈನ್ನಲ್ಲಿ, ಅಂದರೆ ಪವರ್ ಲೈನಲ್ಲಿ ವಿದ್ಯುತ್ ಪ್ರವಾಹವು ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ. ಸರಿಯಾಗಿ ಇದರ ಕೆಳಗೆ ಯಾವುದೇ ಬಿಂದುವಿನಲ್ಲಿ ಹಾಗೂ ಅದರ ಮೇಲೆ ಯಾವುದೇ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಯಾವ ದಿಕ್ಕಿನಲ್ಲಿರುತ್ತೆ ಅದನ್ನು ನಾವು ತಿಳ್ಕೊಬೋದು ಮಕ್ಕಳು. ಹಾಗೆಯೇ ವಿದ್ಯುತ್ ಪ್ರವಾಹ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿದೆ. ಬಲಗೈ ಹೆಬ್ಬೆರಳು ನಿಯಮವನ್ನು ಅನ್ವಯಿಸೋದ್ರಿಂದ ನಮಗೆ ದೊರೆಯುವಂಥ ಕಾಂತಕ್ಷೇತ್ರ ತಂತಿ ಕೆಳಗಿನ ಅಥವಾ ಮೇಲಿನ ಯಾವುದೇ ಬಿಂದುವಿನಲ್ಲಿ ಸಮತಲಕ್ಕೆ ಲಂಬವಾಗಿರುವ ವಾಹಕ ತಂತಿಯನ್ನು ಪೂರ್ವ ದಿಕ್ಕಿನಿಂದ ವೀಕ್ಷಿಸಿದಾಗ ಅದು ಪ್ರದಕ್ಷಿಣ ಆಕಾರದಲ್ಲಿರುತ್ತೆ ಮತ್ತು ಪಶ್ಚಿಮ ದಿಕ್ಕಿನಿಂದ ನೋಡಿದಾಗ ಅಪ್ರದಕ್ಷಿಣ ಆಕಾರದಲ್ಲಿರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ನಾವು ಮ್ಯಾಕ್ಸ್ವೆಲ್ ನಿಯಮ ಅಂತಲೂ ಸಹ ಹೇಳ್ಬೋದು. ಇದನ್ನು ನೋಡಿ, ಈಗ ವೃತ್ತಾಕಾರ ವಾಹಕ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ ಹೇಗಿರುತ್ತೆ? ಈ ರೀತಿ ಚಿತ್ರ ತೋರಿಸಲು ಹೀಗಿರುತ್ತೆ. ಇದನ್ನು ಚಿತ್ರ ಕೇಳ್ಬೋದು. ಈ ಒಂದು ಹೆಡ್ಡಿಂಗ್ ಕೇಳಿಬಿಟ್ಟು ಈ ಚಿತ್ರ ಹೆಂಗಿರುತ್ತೆ ತೋರಿಸಿ ಬಲರೇಖೆಗಳಿಂದ ಅಂದರೆ ಈ ಚಿತ್ರ ಬಿಡಿಸ್ಬೇಕು ಮಕ್ಕಳೇ ನೀವು. ಹಿಂಗೆ ಏನು ಕೇಳಿದಾಗ ವೃತ್ತಾಕಾರ ವಾಹಕ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುವುದನ್ನು ತೋರಿಸೋದು ಇದು. ಇಲ್ಲಿ ನೋಡಿ ಮಕ್ಕಳೇ, ಆರೋ ಮಾರ್ಕ್ ಇಂಪಾರ್ಟೆಂಟ್. ಆರೋ ಮಾರ್ಕ್ ಡೈರೆಕ್ಷನ್ ಹೇಗಿದೆ ನೋಡಿ ಕರೆಕ್ಟಾಗಿ. ಈ ಕಡೆ ಅರ್ಧ ಈ ಕಡೆ ಹೋಗ್ತಾ ಇದ್ದಾವೆ, ಆ ಕಡೆದ ಅರ್ಧದ ಆ ಕಡೆ ಹೋಗ್ತಾ ಇದ್ದಾವೆ. ಮಧ್ಯದಲ್ಲಿ ಯಾವ ರೀತಿ ಆರೋ ಮಾರ್ಕ್ ಹಾಕಿದ್ದಾರೆ, ಇಲ್ಲಿ ಕೆಳಗೆ ಯಾವ ರೀತಿ ಹಾಕಿದ್ದಾರೆ ನೋಡಿ ಅಲ್ವಾ? ಡೈರೆಕ್ಷನ್, ಆರೋ ಮಾರ್ಕ್ ಡೈರೆಕ್ಷನ್ ಭಾಳ ಇಂಪಾರ್ಟೆಂಟ್. ನೋಡಿದ್ರೆ ಮಕ್ಕಳೇ, ಚಿತ್ರನೂ ಕಲಿಬೇಕಿದನ್ನು. ಸುರುಳಿಯಲ್ಲಿ ಉಂಟಾಗುವ ಕಾಂತೀಯ ರೇಖೆಗಳು. ಈಗ ಅಂದರೆ ನೇರವಾದ ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಹಿಸಿದರೆ ಅದರ ಸುತ್ತಲೂ ಈ ರೀತಿ ರೇಖೆಗಳನ್ನು ಉಂಟಾಗೋದು ನಾವು ನೋಡ್ಬೋದು. ಅಂದರೆ ನೇರ ವಾಹಕ ತಂತಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಕಾಂತಕ್ಷೇತ್ರ ಅದರಿಂದ ಇರುವ ದೂರಕ್ಕೆ ವಿಲೋಮಾನುಪಾತದಲ್ಲಿರುತ್ತೆ. ಅದೇ ರೀತಿ ವಿದ್ಯುತ್ ಪ್ರವಾಹ ಇರುವ ಸುರುಳಿ ವಾಹಕದಲ್ಲಿ ಏನಾಗಿರುತ್ತೆ, ಪ್ರತಿ ಬಿಂದುವಿನಲ್ಲೂ ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ದೂರ ಸರಿದಂತೆಲ್ಲ ನಿರಂತರವಾಗಿ ದೊಡ್ಡ ಆಗ್ತಾ ಹೋಗ್ತವೆ ಅಂತ ನಮಗೆ ತಿಳಿದು ಬರ್ತದೆ. ನಾವು ವೃತ್ತಾಕಾರ ಸುರುಳಿಯನ್ನು ಕೇಂದ್ರವನ್ನು ತಲುಪುತ್ತಿದ್ದಂಗೆ ದೊಡ್ಡ ವೃತ್ತಗಳು ಏನಾಗ್ತವೆ, ಕಮಾನುಗಳು ಸರಳ ರೇಖೆಯಂತೆ ಗೋಚರಣೆ ಆಗ್ತವೆ. ಹಾಗೆ ವಾಹಕ ಸುರುಳಿ ಕೇಂದ್ರದಲ್ಲಿ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಲ್ಲಿರುವಂತೆ ತೋರಿಸ್ತವೆ. ಬಲಗೈ ನಿಯಮವನ್ನು ಅನ್ವಯಿಸಿ ಅದರ ಮೂಲಕ ತಂತಿ ಪ್ರತಿಯೊಂದು ಭಾಗವನ್ನು ಸುರುಳಿಯಲ್ಲಿನ ಬಲರೇಖೆಗಳ ದಿಕ್ಕಿನಲ್ಲಿರುವಂತೆ ಕಾಂತೀಯ ಬಲರೇಖೆಗಳು ಕೂಡ ನಾವು ಸುಲಭವಾಗಿ ಪರಿಶೀಲಿಸಬಹುದು.
ಈ ರೀತಿ ನಮಗೆ ಸುರುಳಿ N ಸುತ್ತುಗಳನ್ನು ಹೊಂದಿದರೆ ಅದರ ಕಾಂತಕ್ಷೇತ್ರ ಒಂದು ಸುತ್ತಿನಲ್ಲಿ ಉಂಟಾದ ಕಾಂತಕ್ಷೇತ್ರಕ್ಕೆ N ರಷ್ಟಿಗಿಂತ ಅಧಿಕ ಆಗಿರುತ್ತೆ. ಯಾಕೆ ಅಂತೇಳಿದ್ರೆ ಪ್ರತಿಯೊಂದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹ ಒಂದೇ ದಿಕ್ಕಿನಲ್ಲಿ ಇರುತ್ತೆ ಹಾಗೂ ಪ್ರತಿಯೊಂದು ಸುತ್ತಿನಲ್ಲಿ ಉಂಟಾದ ಕಾಂತಕ್ಷೇತ್ರ ಅಲ್ಲಿ ಸಂಯೋಜನೆಗೊಳ್ಳುತ್ತೆ ಅಂತ ನಿಮಗೆ ತಿಳಿದಿರಬೇಕು ಮಕ್ಕಳು. ಈಗ ನೋಡಿ, 2 ರಂಧ್ರಗಳುಳ್ಳ ಒಂದು ಆಯತಾಕಾರ ರಟ್ಟು ತಗೊಂಡು ಅದರ ಮೂಲಕ ಹೆಚ್ಚಿನ ಸಂಖ್ಯೆ ಸುತ್ತುಗಳನ್ನು ಹೊಂದಿರುವ ವಾಹಕ ಸುರುಳಿ ರಟ್ಟಿನ ಸಮತಲಕ್ಕೆ ಲಂಬವಾಗಿರುವಂತೆ ಜೋಡಿಸಿದಾಗ ವಾಹಕ ತಂತಿ ತುದಿಗಳು ಶುಷ್ಕಕೋಶ, ಸ್ವಿಚ್ ಮತ್ತು ರಿಯೋಸ್ಟ್ಯಾಟ್ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ, ಕಬ್ಬಿಣದ ಹುಡಿಯನ್ನು ಅದರ ಮೇಲೆ ಹಾಕಿದಾಗ, ಪ್ಲಕ್ಕಿ ಜೋಡಿಸಿದಾಗ, ರಟ್ಟನ್ನು ಹಗುರವಾಗಿ ಕುಟ್ಟಿ ಹಲಗೆ ಮೇಲೆ ಕಬ್ಬಿಣದ ಹುಡಿಯನ್ನು ಉಂಟು ಮಾಡಿದಾಗ ಈ ರೀತಿ ನಾವು ಕಬ್ಬಿಣದ ಹುಡಿ ಅರೇಂಜ್ ಆಗೋದನ್ನು ನೋಡ್ಬೋದು. ವಿದ್ಯುತ್ ಪ್ರವಾಹ ಇರುವ ವಾಹಕದ ಸುರುಳಿಯಿಂದ ಉಂಟಾದ ಕಾಂತಕ್ಷೇತ್ರ ಈ ರೀತಿ ಆಗಿರ್ತದೆ. ಈ ಚಿತ್ರನೂ ಭಾಳ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ಈಗ ಮಕ್ಕಳು, ನೀವು ಪರೀಕ್ಷೆಯಲ್ಲಿ ಭಾಳ ಸರಿ ಕೇಳಿದ್ದಾರೆ, ಏನು ಸೋಲನಾಯ್ಡ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೋಲನಾಯ್ಡ್ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ. ಸೋಲನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹದಿಂದ ಉಂಟಾದ ಕಾಂತಕ್ಷೇತ್ರ ಹೇಗಿರುತ್ತೆ ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ ಮಕ್ಕಳೇ. ಇಲ್ಲಿ ನೋಡಿ, ಅವಾಹಕ ಹೊದಿಕೆ ಇರುವಂಥ ಒಂದು ತಾಮ್ರದ ತಂತಿ ತಗೋಬೇಕು. ಅದು ಅನೇಕ ಸುರುಳಿಗಳನ್ನು ನಾವೇನು ಮಾಡಿದ್ವಿ, ಒತ್ತೊತ್ತಾಗಿ ಸಿಲಿಂಡರ್ ಆಕಾರದ ಒಂದು ವಸ್ತುವಿನ ಮೇಲೆ, ಕಾಯಿಲ್ ಮೇಲೆ ಏನು ಮಾಡಿದ್ವಿ, ಜೋಡಿಸಿದ್ದೀವಲ್ಲ, ಇದನ್ನೇ ಸೊಲನಾಯ್ಡ್ ಅಂತೀವಿ. ಏನು ಸೊಲನಾಯ್ಡ್ ಅಂದರೆ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರದ ಸೊಲನಾಯ್ಡ್. ಆಕಾರವನ್ನೇ ನಾವು ಸೊಲನಾಯ್ಡ್ ಅಂತ ಕರಿತೀವಿ. ವಿದ್ಯುತ್ ಪ್ರವಹಿಸ್ತಿರುವ ಸೊಲನಾಯ್ಡ್ ಸುತ್ತಲೂ ಉಂಟಾಗುವ ಕಾಂತೀಯ ಬಲ ರೇಖೆಗಳು ಈ ರೀತಿ ಇರ್ತವೆ. ಚಿತ್ರ 13.10ರಲ್ಲಿ ತೋರಿಸೋ ಹಾಗೆ ಇರ್ತವೆ. ಕಾಂತಕ್ಷೇತ್ರ ಈ ಮಾದರಿಯನ್ನು ದಂಡಕಾಂತ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದ ಮಾದರಿಯೊಂದಿಗೆ ನಾವು ಹೋಲಿಸಿ ನೋಡ್ಬೋದು. ಆಗ ಏನು ಅನಿಸುತ್ತೆ ನೋಡಿ, ಇಲ್ಲಿ ನೋಡಲಿಕ್ಕೆ ಒಂದೇ ರೀತಿ ಇದಾವೆ ಎರಡೂ. ಆದರೆ ವಾಸ್ತವವಾಗಿ ಸೊಲನಾಯ್ಡ್ನ ಒಂದು ತುದಿ ಕಾಂತದ ಉತ್ತರ ಧ್ರುವದಂತೆ ವರ್ತಿಸಿದರೆ ಮತ್ತೊಂದು ತುದಿ ದಕ್ಷಿಣ ಧ್ರುವದಂತೆ ವರ್ತಿಸುತ್ತೆ. ಸೊಲನಾಯ್ಡ್ನ ಒಳಭಾಗದಲ್ಲಿರುವ ಕಾಂತೀಯ ಬಲ ರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಂತೆ ಇರ್ತವೆ. ಇದು ಸೊಲನಾಯ್ಡ್ನ ಒಳಭಾಗದ ಪ್ರತಿ ಬಿಂದುವಿನಲ್ಲೂ ಕಾಂತಕ್ಷೇತ್ರ ಸಮನಾಗಿದೆ ಎಂದು ಸೂಚಿಸುತ್ತೆ. ಅಂದರೆ ಕಾಂತಕ್ಷೇತ್ರ ಸೊಲನಾಯ್ಡ್ನ ಒಳಭಾಗದಲ್ಲಿ ಹೇಗಿದೆ, ಏಕರೂಪವಾಗಿರುತ್ತೆ. ಈ ಕೆಳಗಿಂದ 4 ಲೈನ್ ಇದೆಯಲ್ಲ, ಭಾಳ ಇಂಪಾರ್ಟೆಂಟ್. ತಿಳ್ಕೊಂಡ್ರೆ ಇದು? ನೋಡಿ, ಇಲ್ಲಿ ಸೊಲನಾಯ್ಡ್ ಒಳಭಾಗದಲ್ಲಿ ಪ್ರತಿ ಬಿಂದುವಿನಲ್ಲೂ ಕಾಂತಕ್ಷೇತ್ರ ಹೇಗಿರುತ್ತೆ, ಸಮವಾಗಿರ್ತದೆ. ಪ್ರತಿ ಬಿಂದುವಿನಲ್ಲೂ ಸಮವಾಗಿದೆ ಮತ್ತು ಕಾಂತಕ್ಷೇತ್ರದ ಸೊಲನಾಯ್ಡ್ನ ಒಳಭಾಗದಲ್ಲಿ ಏಕರೂಪದಲ್ಲಿರುತ್ತೆ ಅಂತ ಹೇಳ್ಬೋದು ಮಕ್ಕಳು. ಏಕರೂಪದಲ್ಲಿ ಇರುತ್ತೆ. ಆಮೇಲೆ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವಂಥ ಸೊಲನಾಯ್ಡ್ನ ಒಳಭಾಗ ಒಂದು ಕಾಂತೀಯ ವಸ್ತುವಾಗಿರುವಂಥ ಮೆದು ಕಬ್ಬಿಣ ತುಂಡನ್ನು ಇರಿಸ್ಬಿಟ್ಟು ಕಾಂತವನ್ನಾಗಿ ಮಾಡಲಿಕ್ಕೆ ಅದನ್ನು ಉಪಯೋಗಿಸ್ತಿದ್ದಾರೆ. ಈ ರೀತಿ ಉಂಟಾದ ಕಾಂತವನ್ನು ನಾವು ಏನಂತ ಕರಿತಾ ಇದ್ದೀವಿ, ವಿದ್ಯುತ್ ಕಾಂತ ಅಂತ ಕರಿತೀವಿ ಮಕ್ಕಳೇ. ವಿದ್ಯುತ್ ಕಾಂತ ಗೊತ್ತಲ್ಲ, ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಈ ರೀತಿ ವಿದ್ಯುತ್ ಪ್ರವಾಹ ಇರುವ ಸೊಲನಾಯ್ಡ್ನ ಸುರುಳಿಯನ್ನು ಅದರ ಒಳಗಿನ ಕಬ್ಬಿಣದ ಸರಳನ್ನು ಕಾಂತವನ್ನಾಗಿಸಲು ಬಳಸುವರು ಅಂತ, ಇದೇ ನಾವು ವಿದ್ಯುತ್ ಕಾಂತ ಅಂತ ಕರಿತೀವಿ. ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಇದೊಂದು. ವಿದ್ಯುತ್ ಹರಿಸಿ ಅದನ್ನು ತಾಮ್ರದ ತುಂಡನ್ನು ಕಾಂತವನ್ನಾಗಿಸಿದೆ ಅಲ್ವಾ ಮಕ್ಕಳೇ. ಸೊಲನಾಯ್ಡ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಸೊಲನಾಯ್ಡ್ ಬಗ್ಗೆ ತಿಳ್ಕೊಳ್ಳಿ. ಸೊಲನಾಯ್ಡ್ ಅಂದ್ರೇನು, ಸೊಲನಾಯ್ಡ್ನ ಯಾವ ಭಾಗದಲ್ಲಿ ಏನಾಗಿರ್ತದೆ, ಕಾಂತಕ್ಷೇತ್ರ ಸಮ ಆಗಿರ್ತದೆ ಮತ್ತು
ಕಾಂತವನ್ನು ಅದನ್ನು ಯಾಕೆ ಮೆದು ಕಬ್ಬಣ ಇರಿಸ್ಬಿಟ್ಟು ಕಾಂತವನ್ನು ಹಾಕ್ಸಿರೋದ್ರಿಂದ ಅದನ್ನು ವಿದ್ಯುತ್ ಕಾಂತ ಅಂತ ಕರಿತೀವಿ. ಅದು ಕೂಡ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ ಮಕ್ಕಳು. ಆಮೇಲೆ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹ ಇರುವ ವಾಹಕದ ಮೇಲಿನ ಬಲ ಹೇಗಿರುತ್ತೆ ಅದನ್ನು ಓದೋಣ. ವಿದ್ಯುತ್ ಪ್ರವಾಹ ಇರುವ ವಾಹಕದ ತಂತಿ ಸುತ್ತಲೂ ಏನಾಗಿದೆ, ಕಾಂತಕ್ಷೇತ್ರ ಇರುತ್ತೆ ಅಂತ ಗೊತ್ತು ನಿಮಗೆ. ಈ ರೀತಿ ಉಂಟಾದ ಕಾಂತಕ್ಷೇತ್ರಕ್ಕೆ ವಾಹಕಕ್ಕೆ ಹೊಂದಿಕೊಂಡಿರೋ ಕಾಂತದ ಮೇಲೆ ಬಲ ಪ್ರಯೋಗ ಆಗ್ತಾ ಇರ್ತದೆ. ಇದನ್ನು ಆಂಡ್ರಿ ಮೇರಿ ಆಂಪೇರ್ ಅನ್ನೋರು ಕಾಂತವು ಸಹ ವಿದ್ಯುತ್ ಪ್ರವಾಹವಿರುವ ಕಾಂತದ ಮೇಲೆ ಸಮ ಮತ್ತು ವಿರುದ್ಧ ಬಲವನ್ನು ಪ್ರಯೋಗ ಮಾಡುತ್ತೆ ಅಂತ ಇವರು ಹೇಳಿದರು. ಆಮೇಲೆ ಕಾಂತಕ್ಷೇತ್ರದಿಂದ ಉಂಟಾದ ಬಲವು ವಿದ್ಯುತ್ ಪ್ರವಾಹ ಇರುವ ವಾಹಕದ ಮೇಲೆ ವರ್ತಿಸುವುದನ್ನು ನಾವು ಇಲ್ಲಿ ನಿರೂಪಿಸ್ಬೋದು. ಇಲ್ಲಿ ನೋಡಿ ನಿರೂಪಿಸಿದ್ದಾರೆ. ಇಲ್ಲಿ ಅಲ್ಯೂಮಿನಿಯಮ್ಮು ಒಂದು ಚಿಕ್ಕ ಸಲಾಕೆ AB ಅನ್ನೋದನ್ನು ತೆಗೆದುಕೊಂಡು ಅದರಲ್ಲಿ ಸುಮಾರು 5 ಸೆಂಟಿಮೀಟರ್ ಇರುವ 2 ವಾಹಕ ತಂತಿಗಳ ಸಹಾಯದಿಂದ ಅದನ್ನು ಆಧಾರ ಸ್ತಂಭಕ್ಕೆ ಜೋಡಿಸಿದ್ದಾರೆ, ಸಮಾಂತರವಾಗಿರುವಂತೆ ಜೋಡಿಸಿದ್ದಾರೆ. ಒಂದು ಶಕ್ತಿಯುತ ಯಾವುದು ಒಂದು ಕುದುರೆ ಲಾಳ ಆಕಾರ ಇರುವಂತಹ ಕಾಂತ, ಅದನ್ನು ತಗೊಂಡು ಲಾಳಕಾಂತ ಅಂತ ಕರಿತೀವಿ. ಅದು ಕಾಂತಕ್ಷೇತ್ರ ಮೇಲ್ಮುಖವಾಗಿರುವಂತೆ ಧ್ರುವಗಳ ನಡುವೆ ಒಂದು ಚಿಕ್ಕ ಸಲಾಕೆ ಇಟ್ಟು ಇದಕ್ಕೆ ಅಲ್ಯೂಮಿನಿಯಂ ಕಂಬಿಯನ್ನು ಕೆಳಮುಖಕ್ಕೆ ಕಾಂತದ ಉತ್ತರ ಧ್ರುವ ಮತ್ತು ಮೇಲ್ಭಾಗಕ್ಕೆ ಅಂದರೆ ಕಾಂತದ ದಕ್ಷಿಣ ಧ್ರುವ ಇರುವಂತೆ ಕಾಂತ ಲಂಬವಾಗಿ ಇಟ್ಟಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಈ ರೀತಿ ಇಟ್ಟಿದ್ದಾರೆ. ಇದು ಆಧಾರ ಸ್ತಂಭ, ಇದು ದಂಡಕಾಂತ, ಇದು ಲಾಳಕಾಂತ, ಇದು ಅಲ್ಯೂಮಿನಿಯಂ ತಂತಿ ನೋಡಿದಿರಲ್ಲ. ಅಲ್ಯೂಮಿನಿಯಂ ತಂತಿ AB ಅನ್ನೋದೇನದು ಅಲ್ಯೂಮಿನಿಯಂ ತಂತಿ ತುದಿಗೆ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದ್ದೀವಿ. ಇವನ್ನೆಲ್ಲ ಈ ರೀತಿ ಜೋಡಿಸ್ಬಿಟ್ಟು ಆಗ ಏನು ಬರ್ತದೆ ಅಲ್ಲಿ, ಸಲಾಕೆ ಸ್ಥಾನ ಪಲ್ಲಟ ಆಗೋದನ್ನು ನೀವು ಗಮನಿಸ್ತೀರಿ. ಸಲಾಕೆ ಏನಾಗ್ತಾ ಇದೆ, ಸ್ಥಾನ ಪಲ್ಲಟ ಆಗುತ್ತೆ. ಈ ಸಲಾಕೆ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿ ಹಾಗೂ ಸಲಾಕೆ ಸ್ಥಾನಪಲ್ಲಟ ಆಗುವ ದಿಕ್ಕನ್ನು ನಾವು ನೋಡಿದಾಗ ಏನು ಅನಿಸುತ್ತೆ, ಈಗ ಅದು ಬಲಭಾಗದಲ್ಲಿದೆ ಅನಿಸುತ್ತೆ. ಯಾಕೆ ಸ್ಥಾನಪಲ್ಲಟ ಆಯ್ತು ಹಾಗಾದರೆ? ಇದು ಸಲಾಕೆ AB ಅನ್ನೋದು ಕಾಂತಕ್ಷೇತ್ರ, ಸಲಾಕೆ AB ಕಾಂತಕ್ಷೇತ್ರ ಮತ್ತು ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲ ಅನುಭವಿಸ್ತಾ ಇದೆ. ಸರಳತೆಗಾಗಿ ಕಾಂತವನ್ನು ಆಧಾರವಾಗಿ ಅಲ್ಲಿ ತೋರಿಸಿಲ್ಲ ಅಷ್ಟೆ. ಸ್ಥಾನಪಲ್ಲಟ ಸೂಚಿಸೋದು ಏನಂದರೆ, ಇದರಲ್ಲಿ ವಿದ್ಯುತ್ ಪ್ರವಾಹ ಇರುವ ಅಲ್ಯೂಮಿನಿಯಂ ಸಲಾಕೆ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಏನು ಅನುಭವಿಸ್ತಾ ಇದೆ ಅಂತ ಸೂಚಿಸ್ತಾ ಇದೆ ಮಕ್ಕಳಲ್ಲಿ, ಒಂದು ಬಲವನ್ನು ಅನುಭವಿಸ್ತಾ ಇದೆ, ಅದು ಬಲ ಅನುಭವಿಸುತ್ತೆ. ಹಾಗೂ ವಾಹಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಅದು ವ್ಯತಿರಿಕ್ತಗೊಳಿಸಿದಾಗ ಬಲದ ದಿಕ್ಕು ಸಹ ಅಪೋಸಿಟ್ ಆಗುತ್ತೆ, ಅಂದರೆ ವ್ಯತಿರಿಕ್ತ ಆಗುತ್ತೆ ಅನ್ನೋದನ್ನು ಇದು ಸೂಚಿಸುತ್ತೆ. ಈಗ ಕಾಂತಕ್ಷೇತ್ರ ದಿಕ್ಕು ಲಂಬವಾಗಿ ಕೆಳಮುಖವಾಗಿರುವಂತೆ ಮಾಡಲಿಕ್ಕೆ ಕಾಂತದ 2 ಧ್ರುವಗಳನ್ನು ಏನು ಮಾಡಬೇಕು, ಅದಲು ಬದಲು ಮಾಡಿರಿ. ವಿದ್ಯುತ್ ಪ್ರವಾಹ ಇರುವ ಸಲಾಕೆ ಮೇಲೆ ವರ್ತಿಸುವ ಬಲದ ದಿಕ್ಕು ಹಿಮ್ಮುಖವಾಗಿರುವುದನ್ನು ಮತ್ತೊಮ್ಮೆ ಗಮನಿಸಬೇಕು. ವಾಹಕದ ಮೇಲೆ ವರ್ತಿಸುವ ಬಲ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರ ದಿಕ್ಕನ್ನು ಅವಲಂಬಿಸಿದೆ ಅನ್ನೋದು ನಮಗೆ ತಿಳಿದು ಬರ್ತದೆ. ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರ ದಿಕ್ಕಿಗೆ ಲಂಬವಾಗಿದ್ದಾಗ ಸಲಾಕೆ ಸ್ಥಾನಪಲ್ಲಟ ಏನಾಗಿರುತ್ತೆ, ಗರಿಷ್ಠವಾಗಿರ್ತದೆ ಅಂತ ನಮಗೆ ಈ ಒಂದು ಪ್ರಯೋಗದಿಂದ ತಿಳಿದು ಬರ್ತದೆ. ಇಂಥ ಸನ್ನಿವೇಶ ಇದ್ದಾಗ ವಾಹಕ ಮೇಲಿನ ಬಲದ ದಿಕ್ಕನ್ನು ಕಂಡುಹಿಡಿಯಲಿಕ್ಕೆ ನಾವು ಒಂದು ನಿಯಮವನ್ನು ಬಳಸ್ತೀವಿ. ಅದನ್ನೇ ನಾವು ಫ್ಲೆಮಿಂಗನ ಎಡಗೈ ನಿಯಮ ಅಂತ ಕರಿತೀವಿ. ಏನಿದು? ಫ್ಲೆಮಿಂಗನ ಎಡಗೈ ನಿಯಮ. ಇದು ನೋಡಿ, ಎಡಗೈಯನ್ನು ಫ್ಲೆಮಿಂಗ್ ಎಡಗೈ ನಿಯಮ ತೋರಿಸ್ಬೇಕಂದ್ರೆ ಈ ರೀತಿ ಎಡಗೈಯನ್ನು ಏನು ಮಾಡಬೇಕು, 3 ಬೆರಳುಗಳು, ಒಂದು ಹೆಬ್ಬೆರಳು, ಇನ್ನೊಂದು ಕಾಂತಕ್ಷೇತ್ರದ ಬೆರಳು, ಇನ್ನೊಂದು
ಮಧ್ಯ ಬೆರಳು ಮೂರನ್ನು ನಾವು ಒಂದಕ್ಕೊಂದು ಲಂಬವಾಗಿರುವಂತೆ ಚಾಚ್ಕೋಬೇಕು, ಇರಿಸ್ಬೇಕು. ಹಿಂಗೆ ಇರಿಸಿದಾಗ ಏನು ಸೂಚನೆ ಮಾಡ್ತದೆ? ಹಿಂಗೆ ಹೆಬ್ಬೆರಳು ಈ ರೀತಿ ಮೂರು ಒಂದಕ್ಕೊಂದು ಲಂಬವಾಗಿರುವಂತೆ ಹೀಗೆ ಹಿಡಿದಿದ್ದೀವಿ ಅಲ್ವಾ? ಎಲ್ಲವೂ ಒಂದಕ್ಕೊಂದು ಲಂಬ ಆಗಿದೆ ನೋಡಿ. ಮೂರು ಬೆರಳು ಒಂದಕ್ಕೊಂದು ಲಂಬ ಇರಬೇಕು. ಈ ರೀತಿ ತೋರಿಸ್ಬಿಟ್ಟು ಅದರಲ್ಲಿ ಯಾವ್ಯಾವ ಬೆರಳು ಏನನ್ನು ಸೂಚಿಸುತ್ತಾ ಹಾಗಾದರೆ ಯಾವಾಗಲೂ ತೋರು ಬೆರಳಿದೆಯಲ್ಲ, ಫಿಂಗರ್, ಇದು ತೋರು ಬೆರಳು. ಈ ತೋರು ಬೆರಳು ಅಂದರೆ ಈ ಬೆರಳಿದೆಯಲ್ಲ, ಈ ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು ಸೂಚಿಸುತ್ತೆ. ಆಮೇಲೆ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ಹಾಗೆಯೇ ಹೆಬ್ಬೆರಳು ಏನು ಸೂಚಿಸುತ್ತೆ? ವಿದ್ಯುತ್ ಪ್ರವಾಹ, ಬಲದ ದಿಕ್ಕನ್ನು ಸೂಚಿಸುತ್ತೆ. ಹೆಬ್ಬೆರಳು ಏನು ಸೂಚಿಸುತ್ತೆ? ಯಾಂತ್ರಿಕ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಆಯ್ತಲ್ಲ? ಈ ಮೂರು ಭಾಳ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾವುದು? ನಿಮಗೆ ಫ್ಲೆಮಿಂಗನ ಎಡಗೈ ನಿಯಮ ಅಂತ ಕೇಳಿದರೆ ಸಾಕು, ಈ ಮೂರು ನೆನಪಿಟ್ಕೋಬೇಕು. ಏನು? ಹೆಬ್ಬೆರಳು, ತೋರುಬೆರಳು ಮತ್ತು ಮಧ್ಯದ ಬೆರಳನ್ನು ಒಂದಕ್ಕೊಂದು ಲಂಬವಾಗಿರುವಂತೆ ಇರಿಸಿದಾಗ ಅದನ್ನು ಏನು ಮಾಡಬೇಕು? ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸಿದ್ರೆ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ಹಾಗೆಯೇ ಹೆಬ್ಬೆರಳು ಯಾಂತ್ರಿಕ ಬಲದ ನೇರವನ್ನು ಸೂಚಿಸುತ್ತೆ ಅಂತ ಬಿಟ್ಟು ಬರೆದ್ರೆ ಸಾಕು. ಪೂರ್ತಿ 2 ಮಾರ್ಕ್ಸು. ಈ ಪಕ್ಕದಲ್ಲಿ 6 ಮಾರ್ಕ್ಸ್ ತೋರಿಸಿದಾರಲ್ಲ, ಅದನ್ನು ಬರೀರಿ. ಗೊತ್ತಾಯ್ತಲ್ಲ? ಇದು ಎಡಗೈ ನಿಯಮ. ವಿದ್ಯುತ್ ಪ್ರವಹಿಸ್ತಿರೋ ವಾಹಕ ಮತ್ತು ಕಾಂತಕ್ಷೇತ್ರ ಬಳಸುವ ಸಾಧನಗಳು ಯಾವ್ಯಾವುದು ಅಂತಲೂ ಉದಾಹರಣೆ ಕೊಡಿ ಅಂತ ಕೇಳ್ಬೋದು. ಆವಾಗ ವಿದ್ಯುತ್ ಮೋಟಾರ್, ವಿದ್ಯುತ್ ಜನರೇಟರ್ ಅಂದರೆ ವಿದ್ಯುತ್ ಜನಕ, ಧ್ವನಿವರ್ಧಕ, ಆಮೇಲೆ ಮೈಕ್ರೋಫೋನ್ಗಳು, ವಿದ್ಯುತ್ ಮಾಪಕ ಯಂತ್ರಗಳು, ಹೀಗೆ ಭಾಳಷ್ಟು ಉದಾಹರಣೆಗಳು ಬರ್ತಾವೆ. ಜನರೇಟರ್ ಅಂದರೆ ವಿದ್ಯುತ್ ಜನಕ. ಇದಿಷ್ಟು ನೆನ್ಪಿಟ್ಕೊಳ್ಳಿ ಮಕ್ಕಳು. ಹಾಗೆಯೇ ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಪ್ರವಾಹ ಯಾವ್ಯಾವ ದಿಕ್ಕಿನಲ್ಲಿದೆ ಅಂತೇಳ್ಬಿಟ್ಟು ಇಲ್ಲಿ ಆರೋ ಮಾರ್ಕ್ ತೋರಿಸ್ಬಿಟ್ಟು ನಿಮಗೆ ತೋರಿಸಿದ್ದಾರೆ. ಬಲದ ದಿಕ್ಕು ಅವೆಲ್ಲ ಚಿತ್ರ 13.14ರಲ್ಲಿ ಒಂದು ಎಲೆಕ್ಟ್ರಾನ್ ಅಯಸ್ಕಾಂತೀಯ ಕ್ಷೇತ್ರಕ್ಕೆ ಲಂಬವಾಗಿ ಪ್ರವೇಶಿಸುತ್ತೆ. ಎಲೆಕ್ಟ್ರಾನ್ ಮೇಲೆ ವರ್ತಿಸುವ ಬಲದ ದಿಕ್ಕು ಈ ರೀತಿ ಇರ್ತದೆ ಅಂತ ಬರೀಬೇಕು. ನೋಡ್ರಿ, ಕೇಳಿದಾರಲ್ಲ, ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನಿಮಗೆ 13.14ರಲ್ಲಿ ಒಂದು ಎಲೆಕ್ಟ್ರಾನ್ ಅಯಸ್ಕಾಂತೀಯ ಕ್ಷೇತ್ರಕ್ಕೆ ಲಂಬವಾಗಿ ಪ್ರವೇಶ ಮಾಡುತ್ತೆ. ಆವಾಗ ಎಲೆಕ್ಟ್ರಾನ್ ಮೇಲೆ ವರ್ತಿಸುವ ಬಲದ ದಿಕ್ಕು ಹೇಗಿರುತ್ತೆ ಅಂತ ಹೇಳಬೇಕು. ಆವಾಗ ಅದಕ್ಕೆ ಉತ್ತರ ಏನು? ಪುಟದ ಒಳಗಿರುತ್ತೆ ಅಂತ ಬರೀರಿ. ಡಿ ಉತ್ತರ. ಅದಕ್ಕೆ ಪುಟದ ಒಳಗಿರುತ್ತೆ. ಇದು ಸಹ ಪ್ರಶ್ನೆ ಪರೀಕ್ಷೆಯಲ್ಲಿ ಬರ್ಬೋದು. ಫ್ಲೆಮಿಂಗನ ಬಲಗೈ ನಿಯಮದ ಪ್ರಕಾರ ಬಲದ ದಿಕ್ಕು ಕಾಂತಕ್ಷೇತ್ರದ ವಿದ್ಯುತ್ ಪ್ರವಾಹದ ದಿಕ್ಕಿಗೆ ಲಂಬವಾಗಿರುತ್ತೆ. ಎಲೆಕ್ಟ್ರಾನ್ಗಳ ಚಲನೆ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕಿಗೆ ವಿರುದ್ಧವಾಗಿ ಇದೆ ಅಂತೇಳ್ಬಿಟ್ಟು ನಾವು ಓದಿದ್ದೀವಿ. ಹಾಗಾಗಿ ಪುಟದ ಒಳಗೆ ನಿರ್ದೇಶಿತವಾಗಿದೆ ಅಂತ ಬರೀಬೇಕು ಮಕ್ಕಳು. ಆಯ್ತಲ್ಲ? ಇಲ್ಲಿವರೆಗೆ ನಾವು ಇವತ್ತು ಕಲಿಯೋಣ. ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ಏನು ಮಾಡ್ಬೋದು? ಇದೇ ಘಟಕವನ್ನು ಮುಂದುವರ್ಸೋಣಂತೆ. ಅದರಲ್ಲಿ ಫ್ಲೆಮಿಂಗ್ ನಿಯಮಗಳು ಮತ್ತು
ಇಲ್ಲಿ ನಾವು ಎಡಗೈ ನಿಯಮ ಓದಿದ್ದೀವಿ. ನಾಳೆ ಮತ್ತು ಬಲಗೈ ನಿಯಮನೂ ಸಹ ಓದ್ತೀವಿ. ಹಾಗೆಯೇ ಇನ್ನೂ ಕೆಲವು ಅಂಶಗಳು ಈ ಘಟಕದಲ್ಲಿರುವಂಥವನ್ನ ಕಲಿಯೋಣಂತೆ ಮಕ್ಕಳೇ. ಧನ್ಯವಾದಗಳು.